ವಾ ಗೈಸ್, ಹಂದಿ ಮುಳ್ಳ ಇದು ಮೊನ್ನೆ ನಿಮ್ಗೆ ತೋರ್ಸ ಬಂದಿದ್ದೀವಲ್ಲ ಅವು ಸಿಕ್ಕಿರ್ಲಿಲ್ಲ. ವಾ ಗೈಸ್ ನೋಡಿ ಏನು ಆ ಥರ ಇದೆ. ಮುಂದೆ ಏನದ ಮೊದಲ ಈ ಕಡೆ ಹೋಗಿದ್ದೆವು ಅದು ತೋರ್ಸಿ ಕ್ಯಾಮ್ರಾ ಅವ್ರಿಗೆ. ಆ ಕಾಡ್ ಒಳಗೆ ಹೋಗಿದ್ದೆ ಮೊದ್ಲ. ಈ ನೆಕ್ಸ್ಟ್ ಈ ಕಡೆ ಒಂಥರ ಫುಲ್ ಹಾರಾರ್ ಥರ ಒಳಗೆ ಮತ್ತು ಮನಿ ಆಗ ಹೇಳ್ದಂಗೆ ಮನಿನೂ ಅದ ಅಲ್ಲಿಂದು. ಅದು ತೋರಿಸ್ತೇ ಬರ್ರಿ ನಿಮ್ಗೆ ಹಂಗದಲ್ಲ. ಈಗ ಹೋಗ್ಬೇಕಾರೆ ಏನೇನು ಸಿಗ್ತಾವಲ್ಲ ತೋರಿಸ್ತೇ ಬರ್ರಿ. ಈಗ ನಾವು ಕ್ಯಾನಲ್ ಸೈಡಲ್ಲಿ ಹೋಗ್ತಾ ಇದ್ವಿ. ಇದರಲ್ಲಿ ಒಂಥರ ಜಾಗ ಇದೆ. ಆ ಜಾಗದಲ್ಲಿ ಹೋಗಿ ಏನೇನು ಸಿಗುತ್ತೆ ಅಂತ ತೋರಿಸ್ತೀವಿ. ಈಗ ಏನು ಕೂಡ ಒಂದು ಟೈಮ್ನಾಗ ಇವೆಲ್ಲ ತುಂಬ ಹರಿತೀವಿ, ನದಿಗಳೆಲ್ಲ ಒಂದು ಕಳ್ಳೆಲ್ಲ ತುಂಬ ಹರಿತೀವಿ ನೀರ. ಈಗ ನೋಡು ಓದಿ ಬತ್ತಿಗಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಒಳಗೆ ಹೋಗ್ಲಕ್ಕ ಮೊದಲು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ಈಗ ಎರಡನೇ ಆಗದೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಒಳಗೆ ಏನದೆಲ್ಲ ತೋರಿಸ್ತೇವೆ ಬರ್ರಿ. ಸೊ ನಾನು ನಿಮ್ಗೆ ಏನು ತೋರಿಸಿ ಬಂದಿದ್ದಲ್ಲ ಅಲ್ಲೇ ಅದೆಲ್ಲ ಅದು ಅಲ್ಲಿ ಅದು ಬ್ರಿಡ್ಜ್ ಕೆಳಗೆ ಇಟ್ಟು ಸಣ್ಣ ಕೋಲಿ ಅದಾವ. ಆ ಕೋಲಿ ಒಳಗೆ ಹೋದ್ರೆ ಒಂಥರ ವಿಚಿತ್ರವಾದ ಒಂಥರ ಏನೋ ನೆಗೆಟಿವ್ ಫೀಲ್ ಆಗ್ತದೆ. ಅಲ್ಲೇ ಸನಿ ಹೋಗಿ ತೋರಿಸ್ತೇವೆ ಬರ್ರಿ ನಿಮ್ಗೆ ಏನದೆಲ್ಲ ಬರ್ರಿ. ಈಗ ನಾವೇನು ತೋರಿಸ್ಬೇಕಂದಿದ್ದು ಅಲ್ಲಿದೆ ನೋಡಿ. ಆ ಡೆಸ್ಟಿನೇಷನ್ ಹೋಗ್ಬೇಕೀಗ. ಅಂದರೆ ಈಗ ಈ ಸ್ಟೇಟ್ ಹೋಗೋಕ್ಕೆ ಆಗಲ್ಲ, ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ಒಳಗೆ ಏನದ ತೋರಿಸ್ಬೇಕು ನಿಮಗೆ. ಇಚ್ಚೆ ಒಂದು ಸೈಡ್ ಅದ, ಸೇಮ್ ಇದೇ ಥರ ಅಚ್ಚಿ ಸೈಡ್ ಅದ. ಅದು ಅಚ್ಚಿ ಸೈಡ್ ಇಚ್ಚಿ ಸೈಡ್ ಎರಡು ಕಡೆ ಅದ. ಒಳಗೆ ಇಟ್ಟು ಕತ್ಲಿರ್ತದೆ ಅಂದ್ರೆ ಹೇಳ್ತಾ ಒಳಗೆ ಏನೂ ಕಾಣಲ್ಲ, ಆ ಥರ ಕತ್ಲಿರ್ತದೆ. ಈ ಜಾಗದ ಹೆಂಗಪ್ಪ ಅಂದ್ರೆ ಎಲ್ಲ ಫುಲ್ ಪಕ್ಷಿಗಳು, ಪಾರಿವಾಳ, ಅವು ಬಾವುಲಿ ಚಿಕ್ಕವ್ರು ಮನೆ ಕಟ್ಕೊಂಡೋಗಿಲ್ಲಲ್ಲ. ಒಳಗೆ ರಾತ್ರಿ ಬರ್ಬೇಕಂದ್ರೆ ಮೀಟಿರ್ಬೇಕಿಲ್ಲಿ. ಹೆಂಗಪ್ಪ ಈ ಹಗಲತ್ತಿ ಈ ಥರ ಕಾಣ್ತದೆ. ಇದು ರಾತ್ರಿ ಫುಲ್ ಹಾರಾಗಿ ಕನೌಟ್ ಆಗ್ತದೆ. ಯಾಕಪ್ಪ ಒಳಗೆ ಫುಲ್ ಕತ್ಲಿ. ಈ ಹಗಲತ್ತು ಎಟ್ಟು ಕತ್ಲೆದಲ್ಲಿ ನೀನು ರಾತ್ರಿ ಟೈಮ್ನಾಗ ಇಲ್ಲಿ ಬರೋದು ಬಿಡು, ಇದು ಸನಿ ಬರೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಹಾರಾಗಿ ಇದು ಎಫೆಕ್ಟ್ ಆಗ್ತದೆ ಇಲ್ಲಿ. ಇದೇ ಈ ಥರ ಅಂದ್ರೆ ಇನ್ನೊಂದು ಅಲ್ಲಿ ನಿಮ್ಗೆ ಅದೇ ಹಂಗೆ ತೋರಿಸ್ತೀನಿ ನಿಮ್ಗೆ. ರಾತ್ರಿ ಇಲ್ಲೆಲ್ಲ ಏನು ಹೆಂಗೆ ನಿಮ್ಗೆ ರಾತ್ರಿ ಇಲ್ಲಿ ಹೆಂಗೆ ಏನು ಅನಿಸ್ತದೆ ನಿಮ್ಗೆಲ್ಲ ಇಲ್ಲಿ? ಹಂಚಿಕೆ ಬರ್ತದೆ ರೀ. ಹೆಂಗೆ ಏನು ಸೌಂಡ್ ಏನು ಬರ್ತೇನು? ಹಾಂ ಮತ್ತೇನು ಅನಿಸ್ತದೆ? ಯಾರು ಬರಲ್ಲ ರೀ ಇಲ್ಲಿ. ಹಾಂ ರಾತ್ರಿ ಹೆಂಗೆ ಅನಿಸ್ತದೆ ವಾತಾವರಣ ನಿಮಗೆಲ್ಲ ನೋಡಿದ್ರೆ? ವಾತಾವರಣ ಸೌಂಡ್ ಚಿಕ್ಕ ಬರ್ತದೆ. ನೀವು ರಾತ್ರಿ ಬರ್ತೀರಾ ಇಲ್ಲಿ? ಬರಲ್ಲ ಒಟ್ಟ ಬರಲ್ಲ ರಾತ್ರಿ. 10 ತನಕ ಅಟ್ಟೆ. 10ರಿಂದ ನಾವು ಹೊಟ್ಟೆ ಬರಲ್ಲ ರಾತ್ರಿ. 10 ತನಕ ಅಟ್ಟೆ. ಅದ್ರ ಮುಂದೆ ಒಟ್ಟ ಬರಲ್ಲ ಇಲ್ಲಿ. ಈ ಕಡೆ ಬರಲ್ಲ. ನಿಮ್ಮ ಹೊಲ ಮನಿ ಎಲ್ಲ ಎಲ್ಲ ಇಲ್ಲೇ ರೀ. ಇಲ್ಲಿ ಬೋರದ, ಇಲ್ಲಿ ಬಾಯಿ ಎಲ್ಲ ಇಲ್ಲಿ ಬರ್ತೀರಿ. ಆದ್ರೆ ಏನು 8ರ ಮುಂದೆ ಒಳಗೆ ಆ ಕಡೆ ಎಲ್ಲ 10 ತನಕನೇ. 10ರ ಮುಂದೆ ಯಾರು ಬರಂಗಿಲ್ಲ ಇಲ್ಲಿ. ಯಾರು ಬರಲ್ಲ. ಬಂದ್ರೆ ಒಂಥರ ಭಯ ಆಗುತ್ತೆ, ಸಿಕ್ಕಾಬಿಟ್ಟಿಲ್ಲ. ಕ್ಯಾನಲ್ ನೀರ್ ಬಂದು ಅಂದ್ರೆ ಬೆಳಗನ ಮಂದಿರ್ತಾರೆ. ಕ್ಯಾನಲ್ ಇಲ್ಲ ಅಂದ್ರೆ ಬರಲ್ಲ, ಯಾರು ಬರಲ್ಲ. ನೋಡಿದ್ರಲ್ಲ, ಇಲ್ಲಿ ಇದ್ದವ್ರಿಗೆ ಕೇಳಿದೆವು ಇದ್ರ ಬಗ್ಗೆ ಹೆಂಗ ಏನು ಕ್ಯಾನಲ್ ಬಗ್ಗೆ, ಇಲ್ಲಿ ಯಾರು ಬರ್ತಾರೋ ಇಲ್ಲ ಅನ್ನೋದು. ಅವ್ರು ಹೇಳ್ತಾರ ಇಲ್ಲಿ 10ರ ಒಳಗೆ ಏನು ಬರ್ತಾರ 10ರ ಮೇಲೆ ಆಗ್ಬೇಕು, ಒಬ್ರ ಕಡೆ ಬರಲ್ಲ. ಫುಲ್ ಭಯದ ವಾತಾವರಣ ಸೃಷ್ಟಿ ಆಗ್ತದೆ ಇಲ್ಲಿ. ಯಾಕಪ್ಪ ಆ ಬೂಸ್ಟ್ ಇರ್ತ ನೋಡಿ ಗೈಸ್, ಬೂಸ್ಟ್ ತರ ವಾಸ ಬರ್ತಾ ಇದೆ ಇಲ್ಲೆಲ್ಲ. ಸೊ ನಿಮ್ಗೆ ಏನ್ ಹೇಳಿದ್ನಲ್ಲ ನಾನು, ಏನ್ ಸ್ಮೆಲ್ ಬರತ್ತಲ್ಲ, ಇದು ಅಂತಿದ ಸ್ಮೆಲ್ ಅಲ್ಲ, ಒಂಥರ ನಿಂದ್ರಕ್ಕಾಗಲ್ಲ ಇದು ನನಗೆ ಇಲ್ಲಿ ಒಳಗ. ಕೆಟ್ಟ ಹೊಲಸ್ ಸ್ಮೆಲ್ ಬರತ್ತದ. ನಮ್ಮ ರಿಯಾಕ್ಷನ್ ನೋಡಿ ಗೊತ್ತಾಗೋದು ನಿಮ್ಗೆ ಯಾವ ತರ ಹೊಲಸ್ ಸ್ಮೆಲ್ ಬರತ್ತದ. ಸೊ ನೋಡೋಲ್ಲ ಫ್ರೆಂಡ್ಸ್ ಎಲ್ಲ ಹೆಂಗೆ ಅನ್ನೋದೆಲ್ಲ ಕಡೆ. ಬಟ್ ಏನೇನೋ ಬರೆದ್ಬಿಟ್ರೆ ಇಲ್ಲಿ ಏನು ಗೊತ್ತಿಲ್ಲ. ಹಿಂದಿದಾಗ ಬರ್ದಾರ, ಕನ್ನಡ ಬರ್ದಾರ, ಎಲ್ಲ ಥರ ಬರ್ದಾರ. ಒಳಗಿರೋ ವ್ಯೂ ಅದು, ಹೊರಗಿರೋ ವ್ಯೂ. ಸೊ ನೀವು ಸೌಂಡ್ ಅಬ್ಸರ್ವ್ ಮಾಡ್ತಿರ್ಬೇಕು. ಸೌಂಡ್ ಬರತ್ತ ನೋಡಿ ಒಳಗಿನ ಹೆಂಗೆ ಬರ್ತದೆ ಸೌಂಡಲ್ಲಿ. ಕಾಲು ಹೋಗ್ತಾ ಇದೆ ಇರೋಕ್ಕಾಗಲ್ಲ ಇಲ್ಲ. ಸೊ ಬರ್ರಿ ಹೆಂಗೆ ಆತ ಅನ್ನೋದು. ಸೊ ನೋಡಿದ್ರಲ್ಲ, ಅಲ್ಲಿ ಕೆಳಗೆ ಹೆಂಗ ನೋಡ್ರಿ ನಾ ಜಾಗ. ಅಲ್ಲಿಂದ ಬಂದೆ ಮ್ಯಾಗ ನೋಡಿ, ಅಲ್ಲಿದೆ. ಅಲ್ಲೆಲ್ಲ ಗಿಡಗಳು, ಹೊಲ. ಈಗ ಬಂದಿವಿ ಒಂದು 50 ಫೀಟ್ ಮ್ಯಾಗ ಬಂದೀವಿ ರೀ. ನೋಡ್ರಿ ಮುಂದೆ ಹೋಗೋಣ. ಸ್ವಲ್ಪ
ಸೊ ಅಲ್ಲಿಂದ ಕೆಳಗಿಂದ ಬಂದೇವೆ ನಾವು ಅಲ್ಲಿಂದ ಫುಲ್ ಕೆಳಗಿಂದ ಬಂದು ಮ್ಯಾಗ ಹೊಂಟೇವು ನೋಡ್ರಿ ಹಂಗೆ ಬಗ್ಗೆ ಹೊಂಟ್ರ ಹುಡುಗರೆಲ್ಲ. ಮತ್ತೊಂದು ಆರ್ಮಿ ಟ್ರೈನಿಂಗ್ ಗೈಸ್, ಆರ್ಮಿ ಟ್ರೈನಿಂಗ್. ನಾವು ಇಲ್ಲಿಂದ ಏನೋ ಸೆಲೆಕ್ಟ್ ಆಗಿ ಆರ್ಮಿಗೆ ಹೋದ ಡೈರೆಕ್ಟ್ ಗನ್ ತುಂದೆ ಹೋಗ್ಬೇಕು ನೋಡಿ ಗೈಸ್. ಎಲ್ಲ ನಮ್ಮ ಟ್ರೈನಿಂಗ್ ಆಗಿಬಿಟ್ರಿ. ಮುಳ್ಳು ಗೈಸ್, ಮುಳ್ಳು ನೋಡಿ ಇಲ್ಲಿ ಹೇಗಿದೆ. ಈಗ ಮುಂದೆ ಹೋಗ್ಬೇಕು. ಸೊ ನೋಡಿ ಗಾಯ್ಸ್ ನಮ್ಮ ಊರ್ ವ್ಯೂ ಹೆಂಗದ ಫುಲ್ ನೋಡಿ. ಎಲ್ಲ ನಮ್ಮ ಊರು. ಸೋ ನೈಸ್ ಗೈಸ್. ಯಾವ ತರ ಬೆಟ್ಟದ ಕಾಣಿಸ್ತದ ಮೇಲೆ ನಿಂತು ಮಾಡ್ದಂಗೆ ಆಗಿದೆ ಗೈಸ್. ಅಲ್ಲೆಲ್ಲ ಕುರಿಕೆಲ್ಲತ್ತಾರ. ಸೊ ಇಲ್ಲಿ ನೋಡಿ ನೀರು, ಇದು ಕೆನಲ್. ಸೊ ನಮ್ಮ ಹುಡುಗ ಏನಾವತ್ತ ಕೇಳ್ರಿ. ನೋಡಿ ಗೈಸ್, ಇಲ್ಲಿ ಇದು ಯಾವ ಊರಲ್ಲಿ ಹೋಗಿದೆ ಅಂದರೆ ಈಗ ಬೈರೋಣಿಗೆ ಐಸಂಗ್ ಯಾವ ಥರದಿಂದ ಸೈಡ್ ಬಂದಿದೆ, ಈ ಥರ ಹೋಗಿದೆ. ಈ ಥರ ಈ ಥರ ವ್ಯೂ ಏನಿದೆ ನೋಡಿ, ಇದು ನಮ್ಮ ಊರಾಗ ಅಷ್ಟೇ ಸಿಗುತ್ತೆ. ಮತ್ತು ಯಾವ ಊರಲ್ಲಿ ಸಿಕ್ಕಿಲ್ಲ. ಈಗ ಸೈಡ್ ಬತುಂಕಿ ಇದೆ ಮತ್ತು ಏನಂದ್ರೆ ಇದೆ, ಆ ಥರ ಹೋಗುತ್ತೆ. ಆದರೆ ನಮ್ಮದು ಊರಲ್ಲಿ ನೋಡಿ ಗೈಸ್ ಹೇಗಿದೆ. ಇದು ಯಾವುದೋ ಒಂದು ಫಿಲ್ಮಲ್ಲಿ ಹಾಡಾಗುತ್ತದ, ಸುದೀಪ್ ಅವ್ರ ಫಿಲ್ಮಲ್ಲಿ ಯಾವುದೋ ಒಂದು ಫಿಲ್ಮ್ನ ಸಾಂಗ್ ಐತೆ ನೋಡು, ಆ ಥರ ಶೂಟ್ ಮಾಡಿದಾಗ ಅವ್ರು ಇಂಥ ಜಾಗ ಶೂಟ್ ಮಾಡ್ಯಾರ. ಆ ಥರ ಒಂದು ಜಾಗ ನಮ್ಮ ಊರಾಗ ಅನ್ನೋದು ನಮ್ಗೆ ಖುಷಿ. ಅವಾಗಲ್ಲಿ ಜಸ್ಟ್ ಬಂದ್ವಲ್ಲ, ಅಲ್ಲಿಂದ ಕೆಳಗಿರ್ತ ಅವಾಗಲೇ ಅದು ಅಲ್ಲಿ ಕೆಳಗಿತ್ತು. ಅಲ್ಲಿಂದ ನಾವು ಮ್ಯಾ ಬಂದೆವು ಏರಿ, ಅಲ್ಲಿಂದ ಏರ್ಬಿಟ್ಟು ಹಂಗೆ ಏರಿ ಹಂಗೆ ಬಂದ್ಬಿಟ್ಟು ಅಲ್ಲಿಂದ ಬಂದೆವು. ಮ್ಯಾ ಬಂದಿದ್ದೆ ಅಲ್ಲಿಂದ ಹೆಂಗೆ ಕಾಣ್ತಾ ಮುಖದ ಕಳೆ ನೋಡಿ ಹಂಗದ. ಈಗ ಕೆಳಗಿದ್ದಾಗ ನೋಡ್ರಿ ಈ ನೋಡಿ ಕಳೆ ಏನು ಹಾಗೆ ಇಷ್ಟಪಡ್ತೀನೋ ಈಗ ಅಕಸ್ಮಾತ್ ಬಿತ್ತಂದ್ರೆ ಹೆಂಗಾಗ್ತದೆ ಗಾಡಿ. ಅಣ್ಣ ಜನ ಯಾವ ತರ ಅಂದ್ರ ಇಲ್ಲೆಲ್ಲ ಸಣ್ಣ ಈಗ ಆ ಕಡೆ ಈ ಕಡೆ ಸ್ವಲ್ಪ ಕೆಲಸ ಹಂಗೆ ಬಂದು ಸ್ವಲ್ಪ ಇದಾಗಿದೆ ಅಷ್ಟೇ. ಸಣ್ಣದಾಗಲ್ಲ ಗಾಡಿ ಮಾಡಿ ಎಲ್ಲ ಹೋಗಿದ್ದೆವು. ಯಾವ ತರ ಇದೆ ನೋಡಿ ವ್ಯೂ. ಅಂಜಿಗೆ ಬರತ್ತೋ ಮಾರ್ರೆ. ಬೆಸ್ಟ್ ವ್ಯೂ ಅಂತ ಹೇಳ್ಬೇಕಪ್ಪ. ಅಂಜಿಗೆ ಬರ್ತಾವ ಮಾರ್ರೆ. ಫಸ್ಟ್ ಟೈಮ್ ಹೋಣ ತೋರಿಸಿ ಗಾಡಿ ಬರೋದು ನಮ್ಮ ಫುಲ್ ಅಂಜಿನ್ ಗೈಸ್. ಅದ್ರಾಗ ಇಲ್ಲಿ ನಮ್ಮ ಊರಲ್ಲಿ ಒಬ್ಬ ಸಿದ್ದು ತಂದು ಒಬ್ಬ ಹುಡುಗೈತಂಗ ಗೈಸ್. ಇಲ್ಲಿಂದ ಹಿಡಿದು ಇಲ್ಲಿ ತನ ಆರಾಮ್ ಹಾರ್ತಾನ ನೋಡಿ ಗೈಸ್. ಏನು ಸಪೋರ್ಟ್ ಬೇಡ, ಏನು ಬೇಡ, ಹಾರ್ಕೊಂಡು ಅವ್ರು ಊರಿಗೆ ಹೋಗ್ತಾನ ಗೈಸ್. ಈ ತರ ಇದೆ ನಮ್ಮ ಊರಲ್ಲಿ. ಹೆಂಗಿದೆ ನಮ್ಮ ಊರು ವಾತಾವರಣ ನೋಡೋರಲ್ಲ ಖುಷಿ. ಈ ಕಡೆ ಬಂದವ್ರಿಗೆಲ್ಲ ಖುಷಿನೇ. ನಾವು ಇದು ಖುಷಿ ಆಗ್ಬಿಟ್ಟಿದ್ದೇವೆ ಬಂದ ತಕ್ಷಣ. ಎಲ್ಲ ಅಂತಾರೆ ನಾವು ಒಬ್ರು ವಿಡಿಯೋ ಮಾಡ್ತಿದ್ದೀನಿ ಅಂತ, ಅವರು ವಿಡಿಯೋ ಮಾಡ್ತಾರೆ, ಫುಲ್ ಖುಷಿಯಾಗವ್ರೆ. ನಮ್ಮ ಫ್ರೆಂಡ್ ಒಬ್ಬ ಟಿಕ್ಟಾಕ್ ವಿಡಿಯೋ ಮಾಡ್ತಾರೆ. ಯಾವ ತರ ಖುಷಿ ಆಗುತ್ತಪ್ಪ ಅಂದ್ರೆ ಈ ತರ ಅಂದ್ರೆ ನಾವಿರೋ ಟೆನ್ಷನ್ ಎಲ್ಲ ಬರ್ತಿದ್ದೇವೆ ಬಂದ ತಕ್ಷಣ. ಹಗಲತ್ತಲ್ಲಿ ಈ ತರ ಪ್ಲೇಸ್ ರಾತ್ರಿ ಆದ ಕೂಡಲೇ ಒಂಥರ ಹಾರರ್ ಆಗಿ ಕನ್ವರ್ಟ್ ಆಗುತ್ತದೆ. ಎಷ್ಟು ಕೂಲ್ ಆಗ್ಯದ ಎಲ್ಲ ಪ್ರತಿಯೊಂದು ಕೂಲ್ ಆಗ್ಯದ. ಮುಳ್ಳು ಎಸ್ ಅಲ್ಲೆಲ್ಲ ಮುಳ್ಳು ಗಾಯ್ಸ್. ಇಲ್ಲಿ ಮುಳ್ಳಂದಿ ಮುಳ್ಳು ಬಂದಿದೆ ಗಾಯ್ಸ್. ಇಲ್ಲೆಲ್ಲ ಮುಳ್ಳು. ಹಾ ಬರ್ಲಿ ಒಂದು ಆ 2 ಆ 3 ಆ 4 ಹಾ ನಿಧಾನ ಯಾರಿಲ್ಲ. ದೇವ್ರ ಬಂದಾಗ ನಮ್ ದೋಸ್ತ್ ನೋಡಿ ಹೆಂಗ್ ಮಾಡತಾನ ಸಣ್ಣ ಪರವಾಪ್ಲಿ ಇಲ್ಲಿ ಒಳಗ. ಹೋಲೆ ಜಾರ್ಕೊಂಡಿ ನೋಡಿ ಸ್ವಲ್ಪ ಡೈರೆಕ್ಟ್ ಕೆಳಗೆ ನೋಡಿ ಹಾ ಹೋಲೆ ನಾ ಹೋದ ಡೈರೆಕ್ಟ್ ಹೋಗ್ತೀನಿ ಆ ಕಡೆ. ಈ ಕಡೆ ಬರಲ್ಲೇ ಬಾಡಿ ನೋಡಿ.
ಓ ಸೌಕಾಶ ಹೋಗ್ತಾ ಇದೀವಿ ನಾವು. ಸೊ ಇವತ್ತಿನ ಲಾಗ ಇಲ್ಲಿಗೆ ಕಂಪ್ಲೀಟ್ ಆಗೋ ಎಲ್ಲ ಸಿಚುವೇಶನ್ ಅವ, ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. ನೀವು ನೋಡಿದ್ರಲ್ಲ ಇವತ್ತಿನ ದಿನ ಆಗೋದಲ್ಲ, ಇಲ್ಲಿಗೆ ಲಾಗ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನಂದ್ರೆ ಹೊಸದು ಬೇರೆ ಊರಿಗೆ ಹೋಗ್ಬಿಟ್ಟು ಯಾವುದಾದ್ರು ಒಂದು ಹಳೆಯದು ಮನೆ ಆಗಲಿ, ಯಾವುದೊಂದು ಹಳೆಯದು ಒಂದು ಅರಮನೆ ಆಗಲಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಬೇಕಾದಲ್ಲಿ ನಮ್ಮ ವಿಡಿಯೋನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಓಕೆ ಬಾಯ್, ಧನ್ಯವಾದಗಳು.